ಶಾಸ್ತ್ರಗಳೇ ಹೇಳ್ತಾವೆ, ಸನ್ಯಾಸ ಒಟ್ಟು 4 ತರಹದ ಸನ್ಯಾಸಗಳನ್ನ ವಿಧಾನ ಮಾಡುತ್ತೆ. ಬಹೂದಕ, ಕುಟೀಚಕ, ಹಂಸ, ಪರಮಹಂಸ. ಹೀಗೆ 4 ತರಹದ ಸನ್ಯಾಸಗಳಲ್ಲಿ ಕೊನೆಯದಾದ ಪರಮಹಂಸಾಶ್ರಮವನ್ನ ಸ್ವೀಕಾರ ಮಾಡಿ ಇಡೀ ಜಗತ್ತಿನ ತುಂಬ ಮಾಧ್ವ ತತ್ವಜ್ಞಾನದ ಬೆಳಕನ್ನ ನೀಡುವಂಥ ಮಹಾನುಭಾವ ತನ್ನ ಒಡಲಲ್ಲಿ ಹುಟ್ಟುತ್ತಾ ಇದ್ದಾನೆ. ಹೀಗೆ ತನ್ನ ಒಡಲಲ್ಲಿ ಮುಂದೆ ಹುಟ್ಟುವಂಥ ಯಾವ ಮಗು ಇದೆ, ಆ ಮಗು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದಾಗ ಆ ಮಗು ಕೆಂಪು ಬಟ್ಟೆಯನ್ನು ಧರಿಸಬೇಕು, ಕಾವಿ ಬಟ್ಟೆಯನ್ನು ಧರಿಸಬೇಕು ಅನ್ನೋ ಕಾರಣದಿಂದಲೇ ಏನೋ ಆ ಗರ್ಭಿಣಿಯಾದ ಗೋಪಿಕಾಂಬ ಏನು ಮಾಡಿದ್ಲು ಅಂತ ಹೇಳಿದರೆ, ಕೆಂಪಾದ ಮಣ್ಣನ್ನ ತಿಂದು ತನ್ನ ಬಯಕೆಯನ್ನ ಪೂರೈಸಿಕೊಳ್ತಾ ಇದ್ಲಂತೆ ಅವಳು.